ರಾಜ್ಯದಲ್ಲಿ ಮತ್ತೆ ಈಗ ಕರೋನಾ ಆತಂಕ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿಯವರು ಸರ್ಕಾರಕ್ಕೆ ಅಂದರೆ ಆರೋಗ್ಯ ಇಲಾಖೆಗೆ ವರದಿಯನ್ನು ಕೊಟ್ಟಿದ್ದಾರೆ. ಇವತ್ತು ಆರೋಗ್ಯ ಇಲಾಖೆಯಿಂದ ಹೊಸ ಗೈಡ್ಲೈನ್ಸ್ ರಿಲೀಸ್ ಆಗ್ತಕ್ಕಂತಹ ಸಾಧ್ಯತೆ ಇದೆ. ತಡ ಮಾಡುವ ಹಾಗಿಲ್ಲ. ಯಾಕೆ ಅಂತಂದರೆ 25ಕ್ಕೆ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಸೆಲೆಬ್ರೇಷನ್, ಅದಾಗಿ 15 ದಿನಕ್ಕೆ ಸಂಕ್ರಾಂತಿ ಎಲ್ಲ ಬರ್ತಾ ಇರೋದ್ರಿಂದ ಜನಸಂದಣಿ ಪ್ರದೇಶದಲ್ಲಿ ಮಾಸ್ಕ್ ಧರಿಸಬೇಕು ಅಂದರೆ ಏನೇನು ಶಿಫಾರಸನ್ನು ಇವರು ಮಾಡಿದ್ದಾರೆ ತಾಂತ್ರಿಕ ಸಲಹಾ ಸಮಿತಿಯವರು. ಹಿರಿಯ ನಾಗರಿಕರಿಗೆ ಮಾಸ್ಕ್ ಕಡ್ಡಾಯ, ಎಲ್ಲ ಕಡೆಯಲ್ಲೂ ಮಾಸ್ಕ್ ಕಡ್ಡಾಯ. ಅವರಿಗೆ ILI ಮತ್ತು ಸಾರಿ ಕೇಸ್ಗಳಿಗೆ ಟೆಸ್ಟಿಂಗ್ ಕಡ್ಡಾಯ. ಅಂದರೆ ಕೋವಿಡ್ ಟೆಸ್ಟ್ RT-PCR ಮಾಡಬೇಕು. ILI ಸಾರಿ ಕೇಸ್ಗಳು ಬಂದರೆ ಡಾಕ್ಟ್ರು ಸಜೆಸ್ಟ್ ಮಾಡಿ ಅವರಿಗೆ ಕೋವಿಡ್ ಟೆಸ್ಟನ್ನು ಮಾಡಿಸ್ಬೇಕು. ಕೇರಳ ಗಡಿ ಭಾಗದಲ್ಲಿ ಕಟ್ಟೆಚ್ಚರ ಅವಶ್ಯಕತೆ ಇದೆ. ಎಲ್ಲೆಲ್ಲಿ ಕರ್ನಾಟಕಕ್ಕೆ ಸಂಪರ್ಕ ಕಲ್ಪಿಸುತ್ತೆ ಎಲ್ಲ ಕಡೆ ಟೆಸ್ಟಿಂಗನ್ನು ಹೆಚ್ಚಳ ಮಾಡಬೇಕು. ಟೆಸ್ಟಿಂಗ್ ಹೆಚ್ಚಳ ಮಾಡಿದ್ರೆ ಸಹಜವಾಗಿ ನಂಬರ್ಸ್ ಕೂಡ ಜಾಸ್ತಿ ಆಗುತ್ತೆ. ಈಗ ನೋಡಿ, ಮದ್ದೂರಿನವ್ರಿಗೆ ಏನು ಸಿಂಪ್ಟಮೇ ಇಲ್ವಂತೆ, ಸುಮ್ಮನೆ ಟೆಸ್ಟ್ ಮಾಡಿದರೆ ಪಾಸಿಟಿವ್ ಬಂದ್ಬಿಟ್ಟಿದೆ. ಜನಸಂದಣಿ ಪ್ರದೇಶದಲ್ಲಿ ಮಾಸ್ಕನ್ನು ಧರಿಸಬೇಕು. ಇವೆಲ್ಲವೂ ಕೂಡ ಜನರಿಗೆ ಗೈಡ್ಲೈನ್ಸ್. ಇವೆಲ್ಲ ನೀವು ಮಾರ್ಕೆಟ್ಗೆ ಹೋದಾಗ, ಬಸ್ಸಲ್ಲಿ ಪ್ರಯಾಣ ಮಾಡಬೇಕಾದ್ರೆ, ಮೆಟ್ರೋದಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಮಾಸ್ಕ್ ಹಾಕ್ಕೋಬೇಕು. ಸೊ ಹಾಗಾಗಿ ಇನ್ನು ಕೇರಳ ಗಡಿ ಭಾಗದಲ್ಲಿ ಅದು ರಾಜ್ಯ ಸರ್ಕಾರ ಮಾಡುತ್ತೆ ಆ ಕೆಲಸವನ್ನು. ಟೆಸ್ಟಿಂಗ್ ಹೆಚ್ಚಳ ಕೂಡ BBMP ಅವ್ರು ಜಾಸ್ತಿ ಮಾಡ್ಕೋಬೇಕಾಗುತ್ತೆ ಇನ್ಮೇಲಕ್ಕೆ. ಸೊ ಜನಸಂದಣಿ ಪ್ರದೇಶದಲ್ಲಿ ಜನ ಮಾಸ್ಕನ್ನು ಕಂಪಲ್ಸರಿ ಹಾಕಿ, ಬಟ್ ಹಿರಿಯ ನಾಗರಿಕರು ಎಲ್ಲ ಕಡೆಯಲ್ಲೂ ಹಾಕಬೇಕು ಅಂತ ಈಗಲೇ ಆತಂಕ ಪಡುವಂಥ ವಿಚಾರ ಏನಿಲ್ಲ. ಈಗಲೇ ಆತಂಕ ಪಡುವಂಥದ್ದೇನಿಲ್ಲ. 50-60 ಕೇಸ್ ಬಂದರೆ ಅದೇನು ದೊಡ್ಡ ವಿಚಾರ ಅಲ್ಲ. ಬೆಂಗಳೂರು ಒಂದರಲ್ಲೇ ದಿನವೊಂದಕ್ಕೆ 50,000 ಕೇಸ್ ಪಾಸಿಟಿವ್ ಬಂದಿರೋದನ್ನ ನಾವು ನೋಡಿದ್ದೀವಿ 2022ರಲ್ಲಿ. ಹಾಗಾಗಿ ಈಗ ಸದ್ಯಕ್ಕೆ ಇಡೀ ರಾಜ್ಯದಲ್ಲಿ ಒಂದು 50-60 ಕೇಸ್ ಇದ್ದರೆ ಆತಂಕ ಪಡುವಂಥದ್ದಿಲ್ಲ. ಬಟ್ ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು, ಜಾಸ್ತಿ ಆಗದಂತೆ. ಇದು ಜಾಸ್ತಿ ಆಗಬಾರ್ದಲ್ಲ, ಸ್ಪ್ರೆಡ್ ಆಗಬಾರ್ದಲ್ಲ. ಹಾಗಾಗಿ ಟೆಸ್ಟಿಂಗಿಗೆ ನೀವು ಕೋಆಪ್ರೇಟ್ ಮಾಡಿ. ಡಾಕ್ಟ್ರ್ ಏನಾದರೂ ನಿಮಗೇನೋ ಸಿಂಪ್ಟಮ್ಸ್ ಇದೆ ರೀ, ಟೆಸ್ಟ್ ಮಾಡಿಸಿದರೆ ಮಾಡಿಸಿ. ಯಾರು ಆತಂಕ ಪಡುವಂಥದ್ದೇನಿಲ್ಲ. ಈಗ ಜನ ಕೊರೋನಾ ಅಂದರೆ ಹೆದರ್ಕೊಳ್ತಕ್ಕಂಥದ್ದೇನಿಲ್ಲ. ಹಾಸ್ಪಿಟಲೈಸೇಷನ್ ತುಂಬ ಕಡಿಮೆ ಇದೆ. ಟೆಸ್ಟ್ ಮಾಡಿಸಿ. ನಿಮ್ಮಿಂದ ನಿಮ್ಮ ಕುಟುಂಬದವರಿಗೆ ಅನುಕೂಲ ಆಗುತ್ತೆ ಅಂದರೆ ಯಾಕೆ ಮಾಡಿಸ್ಬಾರ್ದು? ಧೈರ್ಯವಾಗಿ ಮಾಡಿಸಿ. ಹಾಗಾಗಿ ಹಿರಿಯ ನಾಗರಿಕರು ಹಾಲು ತರೋಕ್ಕೆ, ವಾಕಿಂಗ್ಗೆ ಅಂತೆಲ್ಲ ಹೋಗ್ತಿರ್ತಾರೆ ಹೊರಗಡೆ, ಮಾಸ್ಕ್ ಹಾಕ್ಕೊಂಡು ಹೋಗಿ, ಆಯಿತಾ? ನಿಮಗೇನಾದರೂ ಸಿವಿಯರ್ ಕೋಲ್ಡ್ ಇದ್ದು, ಕೆಮ್ಮಿದ್ದು, ಜ್ವರ ಬರ್ತಾ ಇದ್ದು, ಸಿಂಪ್ಟಮ್ಸ್ಗಳಿದ್ದರೆ ಒಂದು ಟೆಸ್ಟ್ ಮಾಡಿಸಿ. ಟೆಸ್ಟಿಂಗನ್ನು ಹೆಚ್ಚಳ ಮಾಡಿ. RT-PCR ಮತ್ತು ರ್ಯಾಪಿಡ್ ಆ್ಯಂಟಿಜನ್ ಟೆಸ್ಟ್, ರ್ಯಾಟ್ ಅಂತ ಹೇಳ್ತಾರಲ್ಲ, ಅದನ್ನು ಕೂಡ ಜಾಸ್ತಿ ಮಾಡಬೇಕಾಗುತ್ತೆ. ಇವೆಲ್ಲವೂ ಕೂಡ ಈಗ ತಾಂತ್ರಿಕ ಸಲಹಾ ಸಮಿತಿಯವರು ಕೊಟ್ಟಿರ್ತಕ್ಕಂಥ ಶಿಫಾರಸ್ಸು. ಅವರೇ ನೇರವಾಗಿ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡೋಕ್ಕಾಗಲ್ಲ. ಹಾಗಾಗಿ ರಾಜ್ಯ ಸರ್ಕಾರ ಅಥವಾ ಆರೋಗ್ಯ ಇಲಾಖೆಯವರು ಬಹುತೇಕ ಇವತ್ತು ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಬಹುದು.